ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ಹುಟ್ಟಿದ ಹಬ್ಬ ಅಂದರೆ 29 ಮೇ 2024ರಂದು ನನ್ನ ಹುಟ್ಟಿದ ಹಬ್ಬ. ವಿಡಿಯೋ ಸ್ವಲ್ಪ ಲೇಟ್ ಆಗಿದೆ ಎಡಿಟ್ ಮಾಡೋದು ಹಾಗೆ ಅಪ್ಲೋಡ್ ಮಾಡೋದು. ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಮಾಡಿಬಿಟ್ಟು ನಂತರ ನಾನಿಲ್ಲಿ ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ಕಿಚನ್ಗೆ ಬಂದೆ. ನಾನಿಲ್ಲಿ ಸ್ವಲ್ಪ ಹೆಸರುಬೇಳೆ ಪಾಯಸ ಹಾಗೆ ಚಿತ್ರಾನ್ನ, ಸ್ವಲ್ಪ ಕೋಸಂಬರಿ ಹಾಗೆಯೇ ಮನೆಯಲ್ಲೇ ಮಾಡಿದಂಥ ಹಪ್ಪಳವನ್ನು ಕರೆದಿದ್ದೆ. ಈ ಒಂದು ಊಟ ತುಂಬಾ ಚೆನ್ನಾಗಿತ್ತು. ಯಾವುದೇ ಹೋಟ್ಲಲ್ಲೂ ಕೂಡ ಸಿಗೋದಿಲ್ಲ, ಅಷ್ಟು ಟೇಸ್ಟಿಯಾಗಿತ್ತು. ಹಾಗೆಯೇ ಎಲ್ಲ ಕೂಡ ನಾರ್ಮಲ್ಲಾಗಿ ದಿನಚರಿ ಸ್ಟಾರ್ಟ್ ಆಯಿತು. ಎಲ್ಲ ತಿಂಡಿ ಎಲ್ಲ ಮಾಡಿಕೊಂಡು ನಂತರ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ. ಹಾಗಾಗಿ ಸಂಜೆ ಹೋಗೋಣ ಅಂದ್ಕೊಂಡು ನಾನಿಲ್ಲಿ ಒಂದು ವೀಕ್ ಮುಂಚೆನೇ, ಒಂದು 15 ದಿನನೇ ಆಗಿತ್ತು, ಒಂದು 15 ದಿನದ ಮುಂಚೆನೇ ನಾನಿಲ್ಲಿ ಪಾಟ್ಗಳಿಗೆಲ್ಲ ಪೇಂಟ್ ಮಾಡಿ ಇಟ್ಟಿದ್ದೆ. ಸೊ ಹಂಗಾಗಿ ಅದನ್ನು ನಾನು ಇವತ್ತು ಪೇಂಟ್ ಮಾಡೋಣ ಅಂದ್ಕೊಂಡು ನಾನಿಲ್ಲಿ ಪೇಂಟ್ ಮಾಡಿದ್ದೀನಿ. 2 ಪಾಟಿಗೆ ಪೇಂಟ್ ಮಾಡಿದ್ದೆ, ಒಂದಕ್ಕೆ ರೆಡ್ ಹಾಗೆ ಒಂದಕ್ಕೆ ಯೆಲ್ಲೋ. ನಾನಿಲ್ಲಿ ರೆಡ್ಗೆ ವೈಟ್ ಹಾಗೆಯೇ ರೆಡ್ ಕಾಂಬಿನೇಷನಲ್ಲಿ ಮಾಡಿದ್ದೀನಿ ಫ್ಲವರ್ ಡಿಸೈನ್ನ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ವೈಟ್ ಅಕ್ರಿಲಿಕ್ ಪೇಂಟ್ ತೊಗೊಂಡಿದ್ದೀನಿ. ಪಾಟ್ಗಳಿಗೆ ತುಂಬ ಪೇಂಟ್ ತೊಗೊಳುತ್ತೆ ಅಂದ್ಕೊಂಡು ನಾರ್ಮಲ್ ಆಯಿಲ್ ಪೇಂಟ್ ಬರುತ್ತಲ್ಲ, ಅದೇ ಒಂದು ಪೇಂಟ್ನ ಮಾಡಿದ್ದೀನಿ. ನಂತರ ಡಿಸೈನ್ ಮಾಡೋದಕ್ಕೆ ಅಕ್ರಿಲಿಕ್ ಪೇಂಟ್ನ ತೊಗೊಂಡಿದ್ದೆ. ಈ ಯೆಲ್ಲೋ ಕಲರ್ ಪಾಟ್ಗೆ ನಾನಿಲ್ಲಿ ಬ್ಲ್ಯಾಕ್ ಕಲರ್ ಅಕ್ರಿಲಿಕ್ ಪೇಂಟಲ್ಲಿ ಹಾರ್ಟ್ ಶೇಪ್ನ ಒಂದು ಡಿಸೈನ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಮಾಡ್ಬೋದು. ಈ ಒಂದು ಕ್ಲಿಪ್ಪಿಂಗ್ ಬಂದುಬಿಟ್ಟು ನನ್ನ ಬರ್ತಡೆಯ 3 ದಿನದ ಹಿಂದಿನ ಒಂದು ಕ್ಲಿಪ್ಪಿಂಗು. ನನ್ನ ಬರ್ತಡೆಗೆ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡು ಒಂದು ಗೋಲ್ಡ್ ನೋಸ್ ಪಿನ್ನನ್ನು ಗಿಫ್ಟ್ ಮಾಡಿದರು. ಡ್ಯೂಟಿಗೆ ಅಂತ ಹೇಳ್ಬಿಟ್ಟು ಜಯನಗರ್ ಹೋಗಿದ್ರು. ಸೊ ಆವಾಗಲೇ ಕಾಲ್ ಮಾಡಿದ್ದೆ, ಈ ರೀತಿ ಒಂದು ನೋಸ್ ಪಿನ್ ಬೇಕು ಅಂದಾಗ. ಅಲ್ಲೇ ಒಂದು ಕಸ್ಟಮರ್ ಕೂಡ ಅಲ್ಲೇ ಹೋಗಿದ್ರು GRTಗೆ. ಸೊ ಹಂಗಾಗಿ ಅವರು ಕೂಡ ಅಲ್ಲೇ ಇದ್ದರು ಅಂತ ಹೇಳ್ಬಿಟ್ಟು ಅಲ್ಲೇ ಕೂಡ ಪರ್ಚೇಸ್ ಮಾಡಿದರು. ಒಂದು ಕ್ಯೂಟ್ ಆದಂಥ ಗೋಲ್ಡ್ ನೋಸ್ ಪಿನ್ ಅಂತ ಹೇಳ್ಬೋದು. ತುಂಬಾ ಚಿಕ್ಕದು, ಡೈಲಿ ವೇರ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ತುಂಬ ದಪ್ಪದೆಲ್ಲ ವೇರ್ ಮಾಡೋಕ್ಕಾಗಲ್ವಲ್ಲ ಡೈಲಿ ವೇರ್ಗೆ. ಸೊ ಹಂಗಾಗಿ ಈ ರೀತಿ ಚಿಕ್ಕದಾದ್ರೆ ಡೈಲಿ ವೇರ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ನನಗೂ ಕೂಡ ತುಂಬಾ ಇಷ್ಟ ಆಯಿತು. ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಗ್ರೋಸರಿ ತೊಗೊಂಡು ಬರಬೇಕಾಗಿತ್ತು. ಸೊ ಹಂಗಾಗಿ ನಾನಿಲ್ಲಿ ಡಿಮಾರ್ಟ್ಗೆ ಅಂತ ಬಸ್ಸಲ್ಲಿ ಹೊರಟೆ. ನನ್ನ ಹಸ್ಬೆಂಡ್ ಬಂದುಬಿಟ್ಟು ಅವ್ರ ಡ್ಯೂಟಿ ಮುಗಿಸ್ಕೊಂಡು ಬಂದರು ಹಾಗೆಯೇ ಕಾರಲ್ಲಿ. ನಾನು ಈ ಕಡೆಯಿಂದ ಬಸ್ಸಲ್ಲಿ ಹೊರಟು ನಂತರ ಏನೇನು ಬೇಕೆಲ್ಲ ಶಾಪ್ ಮಾಡಿಕೊಂಡು ಬಂದ್ವಿ ಮನೆಗೆ. ಏನಿಲ್ಲ, ನಾರ್ಮಲಾಗಿ ಎಲ್ಲರೂ ಯಾವ ರೀತಿ ಗ್ರೋಸರಿನ ತೊಗೊಳ್ತೀವೋ ಅದೇ ರೀತಿ ನನಗೆ ಸ್ವಲ್ಪ ಏನೇನೋ ಬೇರೆ ಬೇರೆ ಐಟಮ್ಸ್ಗಳು ಬೇಕಿತ್ತು, ಅದನ್ನೆಲ್ಲ ತೊಗೊಂಡು ಬಂದೆ. ಸೋಯಾಬೀನ್ ಆಗಿರ್ಬೋದು. ನಾನು ರೆಡಿ ಆಗಿರುವಂಥ ಸಾಲ್ಟನ್ನು ಯೂಸ್ ಮಾಡೋದಿಲ್ಲ, ಪುಡಿ ಉಪ್ಪನ್ನು. ಸೊ ಹಂಗಾಗಿ ಕ್ರಿಸ್ಟಲ್ ಸಾಲ್ಟ್ನೇ ಸ್ವಲ್ಪ ಅಂದರೆ ಕಲ್ಲುಪ್ಪನ್ನು ಜಾಸ್ತಿನೇ ತೊಗೊಂಡು ಬಂದ್ವಿ. ಹಾಗೆಯೇ ಸ್ವಲ್ಪ ಡ್ರೈ ಫ್ರೂಟ್ಸ್ ಆಗಿರ್ಬೋದು. ಈ ಅಸಿಡಿಟಿ ಆದಾಗೆಲ್ಲ ಒಂದು ಪೌಡರ್ನ ಮಾಡಿಟ್ಕೊಳ್ತೀನಿ, ಅದಕ್ಕೆಲ್ಲ ಬೇಕಾಗಿತ್ತು. ಸೋಂಪು, ಜೀರಿಗೆ ಇದನ್ನೆಲ್ಲ ತೊಗೊಂಡು ಬಂದ್ವಿ. ಹಾಗೆಯೇ ಅಗಸೆ ಬೀಜ ಆಗಿರ್ಬೋದು, ಇದನ್ನೆಲ್ಲ ತೊಗೊಂಡು ಬಂದ್ವಿ. ಇದು ಗೋಂದ್ ಅಂತ ಹೇಳ್ತಾರಲ್ಲ, ಅದನ್ನು ಕೂಡ ತೊಗೊಂಡು ಬಂದ್ವಿ. ಇದನ್ನು ನೀರಲ್ಲಿ ನೆನೆಸಿ ಖಾಲಿ ಹೊಟ್ಟೆಗೆ ಕುಡಿಯೋದ್ರಿಂದ ಬಾಡಿ ತುಂಬಾ ತಂಪಾಗಿರುತ್ತೆ. ಹಾಗೆಯೇ ನನ್ನ ಗ್ರೀನ್ ಟೀ ಪ್ಯಾಕ್ ಕೂಡ ಖಾಲಿಯಾಗಿತ್ತು. ಸೊ ಅದನ್ನು ಕೂಡ ತೊಗೊಂಡು, ಶಾಂಪು ಕೂಡ ಖಾಲಿಯಾಗಿತ್ತು, ಅದನ್ನು ಕೂಡ ತೊಗೊಂಡು ಬಂದ್ವಿ. ರಂಗೋಲಿ ಪೌಡರ್ ಆಗಿರ್ಬೋದು, ಅದನ್ನು ಕೂಡ ತೊಗೊಂಡು ಬಂದ್ವಿ. ಹಾಗೆಯೇ ರೆಡ್ ರೈಸು. ಆಲ್ಮೋಸ್ಟ್ ನಾನು ಎಲ್ಲ ರೈಸನ್ನು ಕೂಡ ಯೂಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ನವಣೆ ಆಗಿರ್ಬೋದು, ಈ ರೀತಿ ರೆಡ್ ರೈಸ್ ಆಗಿರ್ಬೋದು, ಬ್ರೌನ್ ರೈಸ್, ಇದನ್ನೆಲ್ಲ ಆಲ್ಮೋಸ್ಟ್ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಂತರ ರಾಜ್ಮಾ, ಬಟಾಣಿ ಎಲ್ಲನೂ ಕೂಡ ಖಾಲಿಯಾಗಿತ್ತು. ಹಾಗೆಯೇ ಹಿಂಗು ಮಿಸ್ ಮಾಡಿದೆ. ಅಡುಗೆಗೆ ಎಲ್ಲದಕ್ಕೂ ಕೂಡ ಯೂಸ್ ಮಾಡ್ತೀನಿ. ಸೊ ಹಂಗಾಗಿ ಹಿಂಗನ್ನು ತೊಗೊಂಡಿದ್ದೆ. ನಂತರ ನನ್ನ ಹಸ್ಬೆಂಡ್ ಬರ್ತಡೇಲಿ ಬಾಕ್ಸ್ಗಳನ್ನು ನೋಡಿರ್ಬೋದು, ಇದನ್ನು ಕೂಡ ತೊಗೊಂಡು ಬಂದಿದ್ದೀನಿ. ಇದು ಕೂಡ ಬೇಕಾಗಿತ್ತು. ಇಷ್ಟನ್ನೆಲ್ಲ ಗ್ರೋಸರಿ ತೊಗೊಂಡು ಬಂದು ನಂತರ ಒಂದು ಸ್ಟೀಲ್ ಬಾಟ್ಲು ಕೂಡ ತೊಗೊಂಡೆ. ಇದು ಜಸ್ಟ್ 199ಗೇನೋ, ಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು. ರೇಷನ್ ಎಲ್ಲ ತೊಗೊಂಡು ನಾವು ಹೊರಟಿದ್ದು ಹಾಸ್ಪಿಟಲ್ಗೆ, ಎಡವನಹಳ್ಳಿಲಿರುವಂಥ ಒಂದು ಆಕ್ಸ್ಫರ್ಡ್ ಹಾಸ್ಪಿಟಲ್ಗೆ ಹೊರಟಿದ್ದು. ಏನಕ್ಕೆ ಅಂದರೆ ನನ್ನ ಒಂದು ಕೈಯಲ್ಲಿ ಆಲ್ಮೋಸ್ಟ್ 2 to 3 ಮಂತ್ಸಿಂದ ಈ ಒಂದು ಸ್ಕಿನ್ ಪ್ರಾಬ್ಲಮ್ನ ಆಗಿತ್ತು. ನೋಡೋದಕ್ಕೆ ತುಂಬ ಸಿಂಪಲ್ಲಾಗಿ ಕಾಣಿಸ್ತಿದೆ, ತುಂಬಾ ಇರಿಟೇಟ್ ಮಾಡ್ತಾಯಿತ್ತು. ಪಾತ್ರೆ ವಾಶ್ ಮಾಡೋದಕ್ಕಾಗಿರ್ಬೋದು, ಅಥವಾ ಬಟ್ಟೆ ವಾಶ್ ಮಾಡೋದಕ್ಕೆ, ಅಥವಾ ಊಟ ಮಾಡಬೇಕಾದ್ರೂ ಕೂಡ ತುಂಬ ಖಾರದ್ದೇನಾದರೂ ತಿಂದರೆ ಅದರಿಂದನೂ ಕೂಡ ತುಂಬಾ ಉರಿತಾ ಇತ್ತು.
ನಾನು ಕಡಿಮೆ ಆಗುತ್ತಾ ಅಂತ ಹೇಳ್ಬಿಟ್ಟು ತುಂಬಾ ನೆಗ್ಲೆಕ್ಟ್ ಮಾಡ್ತಾಯಿದ್ದೆ. ಬಟ್ ಅದು ಕಡಿಮೆ ಆಗ್ತಾನೆ ಇರಲಿಲ್ಲ, ತುಂಬಾ ಸ್ಪ್ರೆಡ್ ಆಗ್ತಾಯಿತ್ತು. ಸೊ ಹಂಗಾಗಿ ನಾವು ಹಾಸ್ಪಿಟಲ್ಗೆ ಹೋಗೋಣ ಅಂದ್ಕೊಂಡು ಡರ್ಮಟಾಲಜಿಸ್ಟ್ ಹತ್ರ ಹೋಗಿ ಕೇಳಿದ್ದಕ್ಕೆ ಅಲ್ಲಿ ಒಂದು ಆಯಿಂಟ್ಮೆಂಟು ಟ್ಯಾಬ್ಲೆಟ್ಸ್ನ ಕೊಟ್ಟರು. ಅವರು ಕೂಡ ಇದೇನು ಅಂತ ಅವ್ರಿಗೂ ಕೂಡ ಗೊತ್ತಾಗಲಿಲ್ಲ. 10 ಡೇಸ್ ಈ ಒಂದು ಟ್ಯಾಬ್ಲೆಟ್ ಮತ್ತು ಆಯಿಂಟ್ಮೆಂಟ್ನ ತೊಗೊಳ್ಳಿ, 10 ಡೇಸ್ ಆದಮೇಲೆ ಬಂದರೆ ಆ ಒಂದು ಸ್ಕಿನ್ ಸ್ಯಾಂಪಲ್ನ ತೊಗೊಂಡು ಕಡಿಮೆ ಆಗಿಲ್ಲ ಅಂದರೆ ಆ ಸ್ಕಿನ್ ಸ್ಯಾಂಪಲ್ನ ತೊಗೊಂಡು ಲ್ಯಾಬ್ಗೆ ಕಳಿಸ್ತೀವಿ ಅಂತ ಹೇಳಿದರು. ಸೊ ಹಂಗಾಗಿ ನಾವು ಡಾಕ್ಟರ್ ಕೊಟ್ಟಂಥ ಟ್ಯಾಬ್ಲೆಟ್ ಮತ್ತು ಆಯಿಂಟ್ಮೆಂಟ್ನ ತೊಗೊಂಡು ಹಾಗೆ ಒಂದು ಲೋಷನ್ ಕೂಡ ಕೊಟ್ಟಿದ್ದರು, ಅದನ್ನೆಲ್ಲ ತೊಗೊಂಡು ಬಂದ್ವಿ. ಹಾಗೆಯೇ ಮನೆಗೆ ಬಂದು ಸ್ವಲ್ಪ ಊಟನೆಲ್ಲ ಮಾಡಿಕೊಂಡು ಮಧ್ಯಾಹ್ನ ನಾವಿಲ್ಲಿ ಹೊರಟಿದ್ದು ಬೊಮ್ಮಸಂದ್ರದಲ್ಲಿರುವಂಥ ಗಿರಿಯಾಸ್ಗೆ. ಹೇಳಿದ್ನೆಲ್ಲ ಮುಂಚೆನೇ ಸ್ಕಿನ್ನಲ್ಲಿ ಪ್ರಾಬ್ಲಮ್ ಆಗಿದೆ, ಕೈಯಲ್ಲಿ ತುಂಬ ಬಟ್ಟೆ ವಾಶ್ ಮಾಡೋದಕ್ಕೆಲ್ಲ ಪ್ರಾಬ್ಲಮ್ ಆಗ್ತಾಯಿದೆ ಅಂದಿದ್ದಕ್ಕೆ ನನ್ನ ಹಸ್ಬೆಂಡು ನನ್ನ ಬರ್ತಡೇಗೆ ಇದು 28 ನಾವು ಬುಕ್ ಮಾಡಿ ಬಂದಿದ್ದು, 29ಕ್ಕೆ ಅವರು ಡೆಲಿವರಿ ಎಲ್ಲ ಕೊಟ್ಟರು. ನನ್ನ ಬರ್ತಡೇ ದಿನವೇ ಬಂತು. ಕೈ ವಾಶ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಹಂಗಾಗಿ ಸರಿ ಓಕೆ ತಗೋ ವಾಷಿಂಗ್ ಮಿಷಿನ್ ಅಂತ ಹೇಳಿಬಿಟ್ಟು ನೋಡ್ಕೊಂಡು ಬರೋಣ ಅಂತ ಹೇಳಿ ಹೊರಟ್ವಿ. ಅವರು EMI ಮೇಲೆಲ್ಲ ಯಾವ ರೀತಿ ಕೊಡ್ತಾರೆ ಅಂತೆಲ್ಲ ಚೆಕ್ ಮಾಡ್ಕೊಂಡು ಬರೋಣ ಅಂತ. ಬಟ್ ನಮಗೆ ಓಕೆ ಆಯಿತು. ಅವತ್ತೇ ಅಂದರೆ ಬುಕ್ ಮಾಡಿಬಿಟ್ಟೇ ಬಂದ್ವಿ. ಅವರು ನೆಕ್ಸ್ಟ್ ಡೇ ಡೆಲಿವರಿ ಕೊಟ್ಟರು. ಇಲ್ಲಿ ನಿಮಗೆ ಗಿರಿಯಾಸಲ್ಲಿ ಎಲ್ಲ ವೆರೈಟೀಸ್ ಸಿಗುತ್ತೆ. ಅಂದರೆ ವಾಷಿಂಗ್ ಮಿಷಿನ್ ಆಗಿರ್ಬೋದು, ಫ್ರಿಡ್ಜ್ ಆಗಿರ್ಬೋದು, TV, ಹಾಗೆಯೇ ಫ್ರಂಟ್ ಲೋಡ್, ಟಾಪ್ ಲೋಡ್ ಇರುವಂಥ ವಾಷಿಂಗ್ ಮಿಷಿನ್ಗಳಾಗಿರ್ಬೋದು, ಡಬಲ್ಸ್ ಡೋರ್ ಇರುವಂಥ ಫ್ರಿಡ್ಜ್ಗಳಾಗಿರ್ಬೋದು, ಅದನ್ನೆಲ್ಲ ಕೂಡ ನಾನು ಕೂಡ ಚೆಕ್ ಮಾಡ್ತಾಯಿದ್ದೆ. ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ಎಲ್ಲನೂ ಕೂಡ ಒಂದು ರೌಂಡ್ ಚೆಕ್ ಮಾಡಿಕೊಂಡು ಒಂದನ್ನು ಫೈನಲ್ ಮಾಡಿ ನಾವು ಬುಕ್ ಮಾಡಿಬಿಟ್ಟು ಬಂದ್ವಿ. EMI ಎಲ್ಲ ವಿಚಾರಿಸ್ಕೊಂಡು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು. ನನ್ನ ಬರ್ತಡೇಗೆ ಆಚೆ ಎಲ್ಲೂ ಕೂಡ ಹೋಗಿರಲಿಲ್ಲ, ಏನೂ ಸರ್ಪ್ರೈಸ್ ಅಂತ ಏನೂ ಇರಲಿಲ್ಲ ಅಷ್ಟೊಂದು ಸ್ಪೆಷಲಾಗಿ. ಬಟ್ ಈ ಒಂದು ವಾಷಿಂಗ್ ಮಿಷಿನ್ ಕೊಡಿಸಿದ್ದು ತುಂಬಾ ಹೆಲ್ಪ್ ಆಯಿತು, ಹಾಗೆ ತುಂಬಾ ಖುಷಿ ಕೂಡ ಅನಿಸ್ತು. ಹ್ಯಾಂಡ್ ವಾಶ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಬಟ್ಟೆನೆಲ್ಲ ಹ್ಯಾಂಡ್ ವಾಶ್ನೇ ಮಾಡ್ತಾಯಿದ್ದೆ. ಬಟ್ ಕೈ ಹೇಳ್ತಾ ಇದ್ನಲ್ಲ, ರಕ್ತ ಎಲ್ಲ ಬಂದುಬಿಡೋದು, ಅದು ಲೈಟಾಗಿ ನೀರುಗಳ ಥರ ಆಗಿಬಿಟ್ಟು ಬಟ್ಟೆ ವಾಶ್ ಮಾಡುವಾಗ ಎಲ್ಲ ಓಪನ್ ಆಗಿಬಿಟ್ಟು ತುಂಬ ರಕ್ತ ಎಲ್ಲ ಬರ್ತಾಯಿತ್ತು. ಹಾಗಾಗಿ ಸರಿ ತಗೋ ಅಂದ್ಕೊಂಡು ಒಂದು ವಾಷಿಂಗ್ ಮಿಷಿನ್ನ ಗಿಫ್ಟ್ ಮಾಡಿದರು ನನ್ನ ಬರ್ತಡೇಗೆ. ನೆಕ್ಸ್ಟ್ ಡೇ ಡೆಲಿವರಿ ಕೊಟ್ಟರು. ಇವರು ಕೂಡ ತುಂಬಾ ಸರ್ಕಸ್ ಮಾಡಿದರು, ಎಲ್ಲ ಫಿಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಬಟ್ ಬರಲಿಲ್ಲ. ಸೊ ಡೆಮೋಗೋಸ್ಕರ ವೆಯ್ಟ್ ಮಾಡಿಕೊಂಡು ನೆಕ್ಸ್ಟ್ ಡೇ ಬಂದುಬಿಟ್ಟು ಇನ್ಸ್ಟಾಲೇಷನ್ ಎಲ್ಲ ಅವರೇನೆ ಮಾಡಿಕೊಟ್ಟು ಹೋದರು. ಇದು ಹೈಯರ್ ಅವರ ಫ್ರಂಟ್ ಲೋಡ್ ಇರುವಂಥ ಒಂದು ವಾಷಿಂಗ್ ಮಿಷಿನ್ನು. ಇದರಲ್ಲಿ ನಮಗೆ ತುಂಬ ಪ್ರೋಗ್ರಾಮ್ಸ್ಗಳು ಸಿಗುತ್ತೆ. ನಿಮಗೆ ಕಾಟನ್ನ ಸಪ್ರೇಟ್ ವಾಶ್ ಮಾಡ್ಬೋದು, ಮಿಕ್ಸ್, ಹಾಗೆಯೇ ಅಲರ್ಜಿ ಕೇರ್, ಮತ್ತು ನಿಮ್ಮದೇನಾದರೂ ಬಟ್ಟೆಗಳು ತುಂಬ ಗಲೀಜಾಗಿಲ್ಲ ಅಂದರೆ 15 ನಿಮಿಷದಲ್ಲಿ ವಾಶ್ ಮಾಡುವಂಥದ್ದು ಕ್ವಿಕ್ 15 ಅಂತ ಇದೆ. ತುಂಬಾ ಡೆಲಿಕೇಟ್ ಇರುವಂಥ ಸ್ಯಾರಿಗಳಾಗಿರ್ಬೋದು, ಕುರ್ತಾಗಳು, ಏನಾದರೂ ತುಂಬಾ ಡಿಸೈನ್ಸ್ ಇದೆ, ತುಂಬಾ ಡೆಲಿಕೇಟ್ ಇದೆ ಅಂದರೆ ಅಂಥ ಒಂದು ಬಟ್ಟೆಗಳನ್ನು ಡೆಲಿಕೇಟಲ್ಲಿ ವಾಶ್ ಮಾಡ್ಬೋದು. ನಿಮ್ಮ ಬಟ್ಟೆ ಈಗ ಸಿಲ್ಕ್ ಸ್ಯಾರೀಸ್ ಎಲ್ಲ ತುಂಬ ಏನು ಗಲೀಜಾಗಿರೋದಿಲ್ಲ, ಜಸ್ಟ್ ಸ್ವಲ್ಪ ರಿಫ್ರೆಶ್ ಕೊಡಬೇಕಾಗತ್ತೆ. ಅಂಥ ಟೈಮಲ್ಲಿ ಈ ಒಂದು ಪ್ರೋಗ್ರಾಮ್ನ ಯೂಸ್ ಮಾಡ್ಕೊಳ್ಬೋದು. ಹಾಗೆಯೇ ಬೇಬಿ ಕೇರ್ ಕೂಡ ಇದೆ. ಹಾಗೆಯೇ ನೀವೇನಾದರೂ ಬೆಡ್ಡಿಂಗ್ ಅಂದರೆ ನಿಮ್ಮದು ಬೆಡ್ಶೀಟ್ಸು, ಹಾಗೆಯೇ ಬೆಡ್ ಸ್ಪ್ರೆಡ್ಡು, ಈ ಥರದನ್ನೆಲ್ಲ ನೀವು ಇಲ್ಲಿ ವಾಶ್ ಮಾಡ್ಬೋದು. ಇನ್ನರ್ ವೇರ್ಸು, ಅಂಡರ್ ವೇರ್ಸ್ನೆಲ್ಲ ನೀವು ಸಪ್ರೇಟ್ ವಾಶ್ ಮಾಡ್ಬೋದು. ಹಾಗೆಯೇ ಇದು ಸ್ಪಿನ್ ಅಂತ ನಿಮಗೆ ಎಕ್ಸ್ಟ್ರಾ ಡ್ರೈ ಮಾಡುತ್ತೆ. ಈ ಮಳೆ ಬರುವಂಥ ಟೈಮಲ್ಲೆಲ್ಲ ಆಚೆ ಹಾಕ್ಲಿಕ್ಕಾಗಲ್ಲ ಬಟ್ಟೆಗಳನ್ನು. ಅಂಥ ಟೈಮಲ್ಲಿ ನಮಗೆ ಸ್ವಲ್ಪ ಇನ್ನೂ ಎಕ್ಸ್ಟ್ರಾ ಡ್ರೈ ಆದರೆ ಆರಾಮಾಗಿ ಮನೆಯಲ್ಲೇ ಒಳಗಡೆ ಒಣಗಿಸಿದ್ರೆ ಒಂದೆರಡು ಗಂಟೆ ಮನೆ ಒಳಗಡೆ ಹಾಕಿದರೆ ತುಂಬ ಚೆನ್ನಾಗಿ ಡ್ರೈ ಆಗುತ್ತೆ. ಆ ಟೈಮಲ್ಲಿ ಈ ಒಂದು ಆಪ್ಷನ್ನ ನೀವು ಯೂಸ್ ಮಾಡ್ಬೋದು. ಹಾಗೆಯೇ ಸೆಲ್ಫ್ ಕ್ಲೀನ್ ಕೂಡ ಮಾಡಬೇಕಾಗತ್ತೆ. ಅವರು ಡೆಮೋ ಕೊಡೋದಕ್ಕೆ ಬಂದಾಗ ಅಟ್ಲೀಸ್ಟ್ 1 ಮಂತ್ ಒಂದ್ಸಲಿ ನಾವು ಸೆಲ್ಫ್ ಕ್ಲೀನನ್ನು ಮಾಡಬೇಕು ಅಂತ ಹೇಳಿದರು. ಇದಕ್ಕೆ ಅಂತಲೇ ಇಲ್ಲಿ ಸಪ್ರೇಟ್ ಒಂದು ಪೌಡರ್ ಕೂಡ ಕೊಟ್ಟಿರ್ತಾರೆ. ನಂತರ ಇಲ್ಲಿ ರಿಮೋಟ್ ಆಪ್ಷನ್ ಕೂಡ ಇದೆ. ಇದನ್ನು ನಾವು ಫೋನ್ಗೆ ಕನೆಕ್ಟ್ ಮಾಡಿಕೊಂಡು ನೀವು ಫೋನಲ್ಲೇ ಆಪ್ರೇಟ್ ಮಾಡ್ಕೊಳ್ಬೋದು. ಹಾಗೆಯೇ ನೀವೇನಾದರೂ ಎಲ್ಲಾದರೂ ಆಚೆ ಹೋಗ್ತೀರಾ, 1 ಅವರ್ ಏನಾದರೂ ಲೇಟಾಗಿ ನೀವು ಇದು ಆನ್ ಆಗಬೇಕು ಅಂದರೆ ಆವಾಗ ನೀವು ಡಿಲೇ ಆಪ್ಷನ್ನ ಸೆಲೆಕ್ಟ್ ಮಾಡ್ಬೋದು. ಈ ಒಂದು ಪ್ರೋಗ್ರಾಮ್ಸ್ ಜೊತೆಗೆ ನೀವು ಇದನ್ನು ಕೂಡ ಸೆಲೆಕ್ಟ್ ಮಾಡ್ಬೋದು. ಸ್ಟೀಮ್ ಕೂಡ ಮಾಡ್ಕೊಳ್ಬೋದು. ತುಂಬ ಬಟ್ಟೆ ಗಲೀಜಾಗಿದೆ, ಈ ಮಕ್ಕಳದೆಲ್ಲ ಸ್ವಲ್ಪ ಸ್ಟೀಮ್ ಜೊತೆಗೆ ವಾಶ್ ಮಾಡಬೇಕಂದ್ರೆ
ನೀವು ಇದನ್ನು ಸೆಲೆಕ್ಟ್ ಮಾಡ್ಬೋದು. ಟೆಂಪ್ರೇಚರ್ ಕೂಡ ಆಟೋಮೆಟಿಕ್ ಎಲ್ಲನೂ ಕೂಡ ಸೆಲೆಕ್ಟ್ ಆಗಿರುತ್ತೆ. ನಿಮಗೆ ಬೇಕಂದ್ರೂ ಕೂಡ ಮಾಡ್ಕೊಳ್ಬೋದು. ಸ್ಪೀಡ್ ಕೂಡ ಆಟೋಮೆಟಿಕ್ ಸೆಲೆಕ್ಟ್ ಆಗಿರುತ್ತೆ. ಎಕ್ಸ್ಟ್ರಾ ರಿಂಗ್ಸ್ ಕೂಡ ಮಾಡ್ಕೊಳ್ಬೋದು. ಬಟ್ಟೆ ತುಂಬ ಗಲೀಜಾಗಿದೆ ಅಂದಾಗ ಎಕ್ಸ್ಟ್ರಾ ರಿಂಗ್ಸ್ ಮಾಡ್ಕೊಳ್ಬೋದು. ಇದು ನಿಮಗೆ ನಾನು ಹೇಳಿದ್ನಲ್ವ, ಫೋನ್ಗೆ ಕನೆಕ್ಟ್ ಮಾಡಿಕೊಂಡು ನೀವು ಯೂಸ್ ಮಾಡ್ಬೋದು ಅಂತ ಆಪ್ಷನ್ನು. ಇದು ಸ್ಟಾರ್ಟ್ ಮತ್ತು ಪಾಸ್ನ ಒಂದು ಆಪ್ಷನ್ ಇದೆ. ನೀವೇನಾದರೂ ಮಿಸ್ ಆಗಿ ಬಟ್ಟೆ ಬಿಟ್ಟಿದ್ರಿ ಅಂದರೆ ಆ್ಯಡ್ ಐಟಮ್ ಅಂದರೆ ನಿಮಗೆ ಎಕ್ಸ್ಟ್ರಾ ಮತ್ತು ಪಾಸ್ ಮಾಡಿಬಿಟ್ಟು ಬಟ್ಟೆನ ಹಾಕ್ಕೊಳ್ಬೋದು. ಇದು ನಿಮಗೆ ನಾಬ್ ಇರುತ್ತೆ. ಈ ಒಂದು ಆಪ್ಷನ್ಗಳಿಗೆ ಈ ನಾಬ್ನ ಯೂಸ್ ಮಾಡ್ಬೋದು. ಇದು ಸ್ಕ್ರೀನ್ ಟಚ್ ಇರುತ್ತೆ ಮೇಲೆ ಇರುವಂಥದ್ದು. ತುಂಬಾ ಚೆನ್ನಾಗಿದೆ. ಇದು 9 kg ಒಂದು ವಾಷಿಂಗ್ ಮಿಷಿನ್ ಆಗಿರುತ್ತೆ. ಇದರಲ್ಲಿ 7.5, 6, 8ಇಂದನೂ ನಿಮಗೆ ಸಿಗುತ್ತೆ. ಬ್ಲ್ಯಾಂಕೆಟ್ಸ್ ಎಲ್ಲ ವಾಶ್ ಮಾಡೋದಕ್ಕೆ 9 kgದು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಸೆಲೆಕ್ಟ್ ಮಾಡ್ಕೊಂಡ್ವಿ. ಒಳಗಡೆನೂ ಕೂಡ ತುಂಬಾ ಎಲ್ಲನೂ ಕೂಡ ಸ್ಟೈನ್ಲೆಸ್ ಸ್ಟೀಲ್ದೇ ಆಗಿರುತ್ತೆ. ಓವರಾಲ್ ಲುಕ್ ಈ ರೀತಿ ಇರುತ್ತೆ. ಇದು ನಾನು ಮೊದಲೇ ಹೇಳಿದಾಗೆ ಇದು 9 kgದು. ಇದರಲ್ಲಿ ನಿಮಗೆ ತುಂಬ ಎಲ್ಲನೂ ಕೂಡ ಆಪ್ಷನ್ ಸಿಗುತ್ತೆ. ಇದರಲ್ಲಿ ನಿಮಗೆ ವಾಷಿಂಗ್ ಮಿಷಿನ್ ಲಿಕ್ವಿಡ್ ಆಗಿರ್ಬೋದು, ಮತ್ತು ಕಂಫರ್ಟ್, ನಿಮಗೆ ಏನಾದರೂ ಡೆಟಾಯಿಲ್ ಯೂಸ್ ಮಾಡಬೇಕಂದ್ರೆ ಅದರ ಆಪ್ಷನ್ ಕೂಡ ಇದೆ. ಇದರಲ್ಲಿ ನೀವು 5 ಸ್ಟಾರನ್ನು ನೋಡ್ಬೋದು. 5 ಸ್ಟಾರ್ ರೇಟಿಂಗ್ ಇರುವಂಥ ಒಂದು ವಾಷಿಂಗ್ ಮಿಷಿನ್ನು. ಇದರಲ್ಲಿ ನಾವು ಸ್ಯಾಮ್ಸಂಗಲ್ಲೂ ಕೂಡ ನೋಡಿದ್ವಿ. ಬಟ್ ಆದರೆ ಅದರಲ್ಲಿ ಸ್ವಲ್ಪ ನಾಯ್ಸ್ ಬರುತ್ತೆ, ಅಂದರೆ ತುಂಬಾ ಸೌಂಡ್ ಇದೆ ಅಂತ ಹೇಳಿದರು. ಸೊ ಹಂಗಾಗಿ ಇದನ್ನು ನಾವು ಚೂಸ್ ಮಾಡಿದ್ವಿ. ಇದಕ್ಕೆ ನೀವು ಸ್ಟ್ಯಾಂಡ್ ಕೂಡ ಹಾಕ್ಕೊಳ್ಬೋದು. ಸ್ಟ್ಯಾಂಡ್ ಕೂಡ ಸಿಗುತ್ತೆ ಅಂತ ಹೇಳಿದರು. ಬಟ್ ನಮ್ಮ ಮನೆಯಲ್ಲಿರುವಂಥನೇ ಫ್ರಿಜ್ ಸ್ಟ್ಯಾಂಡ್ ಏನಿತ್ತು ಅದನ್ನು ಇಟ್ಬಿಟ್ಟು ನೋಡಿದ್ವಿ. ತುಂಬಾ ವೈಬ್ರೇಷನ್ ಆಗುತ್ತೆ. ಸೊ ಹಂಗಾಗಿ ಇದು ಸ್ಟ್ಯಾಂಡ್ ಏನೂ ನೆಸೆಸಿಟಿ ಇಲ್ಲ ಅನಿಸುತ್ತೆ. ಹಾಗೆ ಯೂಸ್ ಮಾಡ್ಬೋದು. ನೀವೊಂದ್ಸಲಿ ಶಾಪಲ್ಲಿ ಕೇಳಿ, ತುಂಬ ವೈಬ್ರೇಟ್ ಆಗಲ್ಲ ಅಂದರೆ ನೀವು ತೊಗೊಳ್ಬೋದು ಸ್ಟ್ಯಾಂಡನ್ನು. ನಿಮಗೆ ಬೇಕು ಕೆಳಗೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅಂತ. ಮೇಲೆ ಒಂದು ಇದರದೇ ವಾಷಿಂಗ್ ಮಿಷಿನ್ದು ಕವರ್ ಬರುತ್ತೆ. ಅದನ್ನು ಯೂಸ್ ಮಾಡಿದ್ರೆ ಡಸ್ಟ್ ಎಲ್ಲ ಆಗೋದಿಲ್ಲ, ತುಂಬ ಕ್ಲೀನಾಗಿರುತ್ತೆ. ಹಾಗೆಯೇ ನನ್ನ ಬರ್ತಡೆಗೆ ಅಂತ ಹೇಳ್ಬಿಟ್ಟು 1-2 ಜೊತೆ ಬಟ್ಟೆ ಕೂಡ, ಅಂದರೆ 1-2 ಕುರ್ತಾ ಸೆಟ್ ಕೂಡ ಬುಕ್ ಮಾಡಿದೆ. ಅದ್ರ ಜೊತೆಗೆ ಒಂದು ನೈಟ್ ವೇರನ್ನು ಬುಕ್ ಮಾಡಿದೆ. ಇದರಲ್ಲಿ ಒಂದು ನೈಟ್ ಪ್ಯಾಂಟ್ ಹಾಗೆಯೇ ಟೀ ಶರ್ಟ್ನ ಒಂದು ಕಾಂಬಿನೇಷನ್ ಆಗಿರುತ್ತೆ. ನಂತರ ನಾನಿಲ್ಲಿ ಒಂದು ಕುರ್ತಾ ಸೆಟ್ ಅಂತ ಹೇಳಿದ್ನಲ್ಲ, ನಾನಿಲ್ಲಿ ಮೊದಲೇ ಪೂಜೆ ಮಾಡೋದಕ್ಕೆ ಒಂದು ಕುರ್ತಾನ ಹಾಕ್ಕೊಂಡಿದ್ದೆ. ಬೆಳಗ್ಗೆ ಹಾಕ್ಕೊಂಡಿದ್ದೆ. ಇದನ್ನು ನಾನು ವೇರ್ ಮಾಡಲಿಕ್ಕೆ ಆಗಲಿಲ್ಲ ನನ್ನ ಬರ್ತಡೇ ದಿನ, ಯಾಕೆಂದರೆ ಫಿಟ್ಟಿಂಗ್ ಸ್ವಲ್ಪ ಲೂಸ್ ಅನಿಸ್ತಾ ಇತ್ತು. ಸೊ ಹಂಗಾಗಿ ಇದನ್ನು ವೇರ್ ಮಾಡಿರಲಿಲ್ಲ. ಇದು ಕೂಡ ಮಸ್ಟರ್ಡ್ ಯೆಲ್ಲೋ ಕಲರಲ್ಲಿದೆ. ತುಂಬಾ ಚೆನ್ನಾಗಿದೆ. ಒಂದು ಅನಾರ್ಕಲಿ ಕುರ್ತಾ ಅಂತ ಹೇಳ್ಬೋದು. ಆಲಿಯಾ ಕಟ್ ಅನಿಸುತ್ತೆ. ಇದು ಫ್ರಂಟ್ ಬರುತ್ತಲ್ಲ, ಆಲಿಯಾ ಕಟ್ಟಿರುವಂಥ ಒಂದು ಕುರ್ತಾ ಸೆಟ್ಟು. ತುಂಬಾ ಚೆನ್ನಾಗಿತ್ತು. ಕಾಟನ್ನು. ಅಜಿಯೋದಲ್ಲಿ ನಮಗೆ ಲಿಂಕನ್ನು ಕೊಡೋದಕ್ಕಾಗೋದಿಲ್ಲ. ಹಾಗೆಯೇ ಲಾಸ್ಟ್ ಟೈಮ್ ನಾನು ತುಂಬ ಟೀ ಶರ್ಟ್ಗಳನ್ನು ಬುಕ್ ಮಾಡಿ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋನ ಮಾಡಿದೆ. ಅದರಲ್ಲಿ ಯಾರೋ ಒಬ್ಬರು ಕಮೆಂಟ್ ಮಾಡಿದರು, ಇಷ್ಟು ಕಡಿಮೆ ಬೆಲೆಗೆ ಅದು ಅಜಿಯೋದಲ್ಲಿ ಸಿಗುತ್ತಾ ಅಂತ. ಒಮ್ಮೆ ಹೋಗಿ ಚೆಕ್ ಮಾಡಬೇಕು. ಚೆಕ್ ಮಾಡ್ದೇ ನೀವು ತಪ್ಪಾಗಿ ಕಮೆಂಟ್ ಮಾಡೋದು ತುಂಬಾ ರಾಂಗ್ ಅನಿಸುತ್ತೆ. ಒಂದ್ಸಲಿ ಹೋಗ್ಬಿಟ್ಟು ಚೆಕ್ ಮಾಡಿ. ಬರೀ ಟೀ ಶರ್ಟ್ಗಳೆಲ್ಲ ನಾನು 120ಇಂದ ಏನೋ ಅಷ್ಟು ಬೆಲೆ ಕಡಿಮೆಗೆ ಸಿಗುತ್ತೆ ಅಂತ ಮಾಡಿದ್ದೀನಿ. ಬಟ್ ನಿಮಗೆ 99 ರೂಪೀಸ್ಗೆ 100 ರೂಪೀಸ್ಗೆಲ್ಲ ಒಳ್ಳೆ ಕ್ವಾಲಿಟಿ ಇರುವಂಥ ಬ್ರ್ಯಾಂಡೆಡ್ ಟೀ ಶರ್ಟ್ಗಳಾಗಿರ್ಬೋದು, ಅಥವಾ ಬೇರೆ ಸ್ಲಿಪ್ಪರ್ಸ್ ಆಗಿರ್ಬೋದು, ಬಟ್ಟೆ ಕುರ್ತಾ ಸೆಟ್ಗಳಾಗಿರ್ಬೋದು, ಅಥವಾ ಮೆನ್ಸ್ ವೇರ್ ಆಗಿರ್ಬೋದು, ವುಮೆನ್ಸ್ ವೇರ್, ಕಿಡ್ಸ್ ವೇರ್ ಎಲ್ಲನೂ ಕೂಡ ಸಿಗುತ್ತೆ. ಒಮ್ಮೆ ಚೆಕ್ ಮಾಡಿ ಆಮೇಲೆ ಕಮೆಂಟ್ ಮಾಡಿ. ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗಿರಲಿಲ್ಲ. ಸೊ ಹಂಗಾಗಿ ನಾನಿಲ್ಲಿ ಸಂಜೆ ದೇವಸ್ಥಾನಕ್ಕೆ ಅಂತ ಬಂದ್ವಿ. ಇಲ್ಲಿ ಪೂಜೆನೂ ಕೂಡ ಮಾಡಿಸ್ಕೊಂಡು ಸಂಜೆ ನಾನಿಲ್ಲಿ ಮನೆಯಲ್ಲೇ ಊಟಕ್ಕೆ ಅಂತ ಮಾಡ್ಕೊಳ್ತಾ ಇದ್ದೀನಿ. ಊಟಕ್ಕೆ ನಾನಿಲ್ಲಿ ಗೋಬಿ ಪರೋಟನ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ನನ್ನ ಹಸ್ಬೆಂಡು ಗೋಬಿ ಪಲ್ಯ ಅಥವಾ ಬೇರೆ ಗ್ರೇವಿಗಳನ್ನು ಮಾಡಿದರೆ ಅಷ್ಟೊಂದು ಇಷ್ಟಪಡೋದಿಲ್ಲ. ಸೊ ಹಂಗಾಗಿ ನಾನಿಲ್ಲಿ ಗೋಬಿ ಪರೋಟನ ಮಾಡ್ಕೊಳ್ತಾ ಇದ್ದೀನಿ. ಟೇಸ್ಟಿಯಾಗೂ ಇರುತ್ತೆ, ಹೆಲ್ದಿಯಾಗೂ ಇರುತ್ತೆ, ಹಾಗೆಯೇ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಅಷ್ಟೊಂದೇನು ಕಷ್ಟ ಅನಿಸೋದಿಲ್ಲ. ನಾನಿಲ್ಲಿ ಮೊದಲಿಗೆ ಚಪಾತಿ ಹಿಟ್ಟನ್ನು ನಾದ್ಕೊಂಡು ಯಾವ ರೀತಿ ಚಪಾತಿ ಕಲಿಸ್ಕೊಳ್ತೀವೋ ಅದೇ ರೀತಿ ಗೋಧಿ ಹಿಟ್ಟನ್ನು ಕಲಿಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಅದು ಸ್ವಲ್ಪ ಚೆನ್ನಾಗಿ ನೆಂದರೆ ಪರೋಟ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನಂತರ ನಾನಿಲ್ಲಿ ಗೋಬಿ ಅಂದರೆ ಹೂಕೋಸನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಸ್ವಲ್ಪ ಬಿಸಿನೀರಲ್ಲಿ ನಂತರ ಇದನ್ನು ತುರ್ಕೊಳ್ತಾ ಇದ್ದೀನಿ.
ನೀವು ಇದನ್ನು ಚಾಪರಲ್ಲಿ ಚಾಪ್ ಮಾಡಿಕೊಂಡ್ರೆ ಒಳ್ಳೆಯದು, ಅಥವಾ ಕೈಯಲ್ಲಿ ಚಾಪ್ ಮಾಡ್ಕೊಳ್ಳೋದಕ್ಕಾಗಲ್ಲ ಅನ್ನೋರು, ತುಂಬ ದಪ್ಪ ಅನಿಸ್ತಿರುತ್ತೆ ಅನ್ನೋರು ಈ ರೀತಿ ನೀವು ತುರ್ಕೊಂಡ್ರೆ, ಗ್ರೇಟ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಪರೋಟನ ಲಟ್ಟಿಸ್ಕೊಳ್ಳುವುದು ಅಥವಾ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಅದನ್ನೆಲ್ಲ ತುರಿದು ಈರುಳ್ಳಿನೂ ಕೂಡ ತುರ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಂತರ ತುರಿದಂಥ ಈರುಳ್ಳಿ ಹಾಗೆಯೇ ಗೋಬಿಯನ್ನು ಸೇರಿಸ್ಕೊಂಡಿದ್ದೀನಿ, ಅಂದರೆ ಹೂಕೋಸನ್ನು ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು ಅದು ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ, ಖಾರದ ಪುಡಿ, ಹಾಗೆಯೇ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಧನಿಯಾ ಪುಡಿ ಇದ್ದರೆ ಧನಿಯಾ ಪುಡಿ ಅಥವಾ ಸಾಂಬಾರು ಪುಡಿ ಕೂಡ ಸೇರಿಸ್ಕೊಳ್ಬೋದು. ಧನಿಯಾ ಪುಡಿ ಸೇರಿಸ್ಕೊಂಡ್ರೆ ಒಳ್ಳೆಯದು. ಹಾಗೆ ಸ್ವಲ್ಪ ಜೀರಿಗೆ ಪುಡಿ ಇಷ್ಟನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ನಂತರ ಇದಕ್ಕೆ ಒಂದು 5 ರಿಂದ 6 ಡ್ರಾಪಷ್ಟು ನಿಂಬೆಹಣ್ಣಿನ ರಸವನ್ನು ಸೇರಿಸ್ಕೊಳ್ಳಿ. ಆಮ್ಚೂರ್ ಪೌಡರ್ ಅಂತ ಸಿಗುತ್ತೆ, ಅದಿಲ್ಲ ಅಂದರೆ ನೀವು ಈ ರೀತಿ ನಿಂಬೆಹಣ್ಣಿನ ರಸನ ಸ್ವಲ್ಪ ಸೇರಿಸ್ಕೊಂಡ್ರೆ ಸಾಕಾಗತ್ತೆ, ತುಂಬ ಕೂಡ ಹಾಕ್ಕೊಳ್ಬಾರ್ದು. ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಆಫ್ ಮಾಡಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ನಂತರ ನಾನಿಲ್ಲಿ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಅದು ಐರನ್ ಕಡಾಯಿ, ಸೊ ಹಂಗಾಗಿ ಇದನ್ನು ನಂತರ ನಾವು ಚಪಾತಿ ಹಿಟ್ಟನ್ನು ನಾದ್ಕೊಂಡಿದ್ವಲ್ಲ, ಕಲಸಿಟ್ಟಿದ್ವಲ್ಲ, ಅದನ್ನು ನಾವು ಯಾವ ರೀತಿ ಚಪಾತಿನ ಲಟ್ಟಿಸ್ಕೊಳ್ತೀವೋ ಅದೇ ರೀತಿ ಲಟ್ಟಿಸ್ಕೊಂಡು ನಂತರ ಈ ಸ್ಟಫಿಂಗ್ ಏನಿರುತ್ತೆ ಅದನ್ನು ನಾವು ಸೇರಿಸ್ಕೊಳ್ಬೇಕಾಗತ್ತೆ. ಒಂದು ಪರೋಟಾಗೆ ನೀವು ಒಂದು 2 ಸ್ಪೂನ್ನಷ್ಟು ಸೇರಿಸ್ಕೊಂಡ್ರೆ ಸಾಕಾಗತ್ತೆ. ತುಂಬ ಹಿಟ್ಟಿಟ್ಟಂದು ಗೋಧಿ ಹಿಟ್ಟೇ ಆಗಬಾರ್ದು, ಸ್ಟಫಿಂಗ್ ಸ್ವಲ್ಪ ಜಾಸ್ತಿ ಇದ್ದರೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಇದನ್ನು ನಾರ್ಮಲ್ ನಾವು ಇವಾಗೆಲ್ಲ ಹೋಳ್ಗೆಗೆಲ್ಲ ತೊಟ್ಟೋಳ್ಗೆಗೆಲ್ಲ ಮಾಡ್ಕೊಳ್ತೀವಲ್ಲ, ಆ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ಆಯಿತು. ಫೋಲ್ಡ್ ಮಾಡಿಕೊಂಡು ನೀವು ಕೈಯಲ್ಲಾದರೂ ಸ್ಪ್ರೆಡ್ ಮಾಡ್ಕೊಳ್ಬೋದು ಅಥವಾ ಲಟ್ಟಿಸ್ಕೊಳ್ಬೋದು, ಅಥವಾ ನೀವು ಲಟ್ಟಣಿಗೆಲ್ಲಾದರೂ ಲಟ್ಟಿಸ್ಕೊಳ್ಬೋದು. ನಿಮಗೆ ಯಾವುದು ಕಂಫರ್ಟಬಲ್ ಆಗಿರುತ್ತೆ ಅದನ್ನು ನೀವು ಮಾಡ್ಕೊಳ್ಬೋದು. ಕೆಲವೊಮ್ಮೆ ಹಿಟ್ಟು ತುಂಬಾ ತೆಳುವಾಗಿರುತ್ತೆ, ಅವಾಗೆಲ್ಲ ಕಿತ್ಕೊಳ್ತಿದೆ ಅಂದರೆ ಕೈಯಲ್ಲಿ ಮಾಡ್ಕೊಳ್ಳೋದು ತುಂಬಾ ಈಸಿ, ಹಾಗೆಯೇ ಬೆಸ್ಟ್ ಅಂತಲೇ ಹೇಳ್ಬೋದು. ಇದನ್ನು ಮಾಡಿಕೊಂಡು ನಂತರ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಒಂದು ತವಾ ಮೇಲೆ ನೀವು ಸುಟ್ಕೊಳ್ಬೋದು. ಸ್ವಲ್ಪ ಎಣ್ಣೆ ಅಥವಾ ನೀವು ಬೆಣ್ಣೆ ಹಾಕ್ಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಬೆಣ್ಣೆ ಇಲ್ಲ ಅಂದರೆ ನೀವು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಎಣ್ಣೆ ಅಥವಾ ತುಪ್ಪ ಕೂಡ ಬಳಸ್ಕೊಳ್ಬೋದು. ಇದನ್ನು 2 ಕಡೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನೀವು ಬೇಯಿಸ್ಕೊಳ್ಬೇಕಾಗತ್ತೆ. ಒಳಗಡೆನೂ ಸ್ವಲ್ಪ ಬಿಸಿ ಆಗಬೇಕಲ್ವ, ಎಲ್ಲನೂ ಕೂಡ ಚೆನ್ನಾಗಿ ಬೇಯಬೇಕಲ್ವ, ಸೊ ಹಂಗಾಗಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ಈ ಪರೋಟನ ಮೊಸರು ಅಥವಾ ಕೆಚಪ್ ಜೊತೆ ನೀವು ಸರ್ವ್ ಮಾಡ್ಬೋದು, ಅಥವಾ ಕಾಯಿ ಚಟ್ನಿ ಬೇಕಂದ್ರೆ ಅದನ್ನು ಕೂಡ ಮಾಡ್ಕೊಳ್ಬೋದು. ಮೊಸರಿಗೆ ಸ್ವಲ್ಪ ಉಪ್ಪು ಖಾರದ ಪುಡಿ ಜೊತೆ ಸರ್ವ್ ಮಾಡ್ಬೋದು. ಹೆಂಗಿದೆ ಪರೋಟ ಟೇಸ್ಟ್? ಚೆನ್ನಾಯ್ತಾ? ಪಲ್ಯಕ್ಕಿಂತ ಇದು ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತೆ. ಪ್ಲೇಟ್ ಫುಲ್ ಖಾಲಿ ಆಗೈತೆ. ನನ್ನ ಬರ್ತ್ಡೇ ವಿಡಿಯೋನ ನೋಡಿದ್ರಲ್ಲ, ಎಷ್ಟು ಸಿಂಪಲ್ಲಾಗಿ ನಡೆದೋಯ್ತು ಅಂತ ಹೇಳ್ಬಿಟ್ಟು. ಆದರೆ ಇದು ತುಂಬಾ ಸಿಂಪಲ್ ಅನಿಸ್ಲಿಲ್ಲ ನನಗೆ, ತುಂಬಾ ಗ್ರ್ಯಾಂಡಾಗಿ, ತುಂಬಾ ಖುಷಿ ಕೂಡ ಅನಿಸ್ತು. ತುಂಬಾ ಗ್ರ್ಯಾಂಡಾಗಿ ಎಲ್ಲಾದರೂ ಹೊರಗಡೆ ಸೆಲೆಬ್ರೇಟ್ ಮಾಡಿದ್ರು ಕೂಡ ಇಷ್ಟು ಖುಷಿ ಕೊಡ್ತಾ ಇರಲಿಲ್ಲ. ನಾನು ಮುಂಚೆನೇ ಹೇಳಿದೆ ಅಲ್ವಾ, ಸ್ಕಿನ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು, ಅದಿನ್ನೂ ಕಡಿಮೆ ಆಗಿಲ್ಲ. ಆಲ್ಮೋಸ್ಟ್ ನನ್ನ ಬರ್ತ್ಡೇ ಆಗಿಬಿಟ್ಟು ಒಂದು 10 ಡೇಸ್ ಮೇಲೇ ಆಯಿತು, ಆದರೂ ಇನ್ನೂ ಹಾಗೇ ಇದೆ ಸ್ವಲ್ಪ. ಇನ್ನೂ ಏನಾದರೂ ಹ್ಯಾಂಡ್ ವಾಶ್ ಮಾಡಿದರೆ ಬಟ್ಟೆಗಳನ್ನು ಇನ್ನೂ ಜಾಸ್ತಿನೇ ಸ್ಪ್ರೆಡ್ ಆಗ್ತಾಯಿತ್ತು. ಈ ಟೈಮಲ್ಲಿ ನನ್ನನ್ನು ಅರ್ಥ ಮಾಡಿಕೊಂಡು ನನ್ನ ಕಷ್ಟಗಳಿಗೆ ರೆಸ್ಪಾನ್ಸ್ ಮಾಡಿದ್ದಕ್ಕೆ ನನ್ನ ಹಸ್ಬೆಂಡ್ಗೆ ಒಂದು ಥ್ಯಾಂಕ್ಸ್ ಹೇಳಲೇಬೇಕು. ಯಾವುದ್ಯಾವುದೋ ಟೈಮಲ್ಲಿ ತೊಗೊಳ್ತೀವಿ, ಅಷ್ಟೊಂದು ನೆಸೆಸಿಟಿ ಇರೋದಿಲ್ಲ. ಆ ಟೈಮಲ್ಲಿ ತೊಗೊಳ್ಳೋದು ಅಷ್ಟೊಂದು ಸ್ಪೆಷಲ್ ಅನಿಸೋದಿಲ್ಲ. ನಮ್ಮನ್ನು ಅರ್ಥ ಮಾಡಿಕೊಂಡು, ನಮ್ಮ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಏನಾದರೂ ಕೊಡಿಸೋದಿದೆಯಲ್ಲ, ಅದಂತೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗಂತೂ ತೊಗೊಳ್ಳೋ ಸಿಚುವೇಶನಲ್ಲೂ ಇರಲಿಲ್ಲ, ಆದರೂ ಕೂಡ ಕೊಡಿಸಿದ್ರು. ನನ್ನ ಹ್ಯಾಂಡ್ ವಾಶ್ ಮಾಡೋದು ನೋಡ್ಲಿಕ್ಕಾಗ್ದೇನೆ ಕೊಡಿಸಿದ್ರು. ತುಂಬಾ ಖುಷಿ ಅನಿಸ್ತು. ತುಂಬ ದೊಡ್ಡ ಗಿಫ್ಟ್ ಮಾಡಿದ್ರು ಕೂಡ ಇಷ್ಟೊಂದು ಖುಷಿ ಅನಿಸೋದಿಲ್ಲ. ವಾಷಿಂಗ್ ಮಿಷಿನ್ ಕೂಡ ನಾನು ಶೇರ್ ಮಾಡಿದ್ದೀನಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು, ಏನೆಲ್ಲ ಪ್ರೋಗ್ರಾಮ್ಸ್ಗಳಿದೆ, ಏನೆಲ್ಲ ಆಪ್ಷನ್ಗಳಿದೆ ಅಂತ ಹೇಳ್ಬಿಟ್ಟು. ಇದನ್ನು ತೋರಿಸೋದಕ್ಕೆ ಅಂತ ನಾನು ಶೇರ್ ಮಾಡ್ಕೊಂಡಿಲ್ಲ, ಜಸ್ಟ್ ಯಾರಾದರೂ ತಗೊಳ್ಳೋರಿದ್ರೆ ಹೆಲ್ಪ್ ಆಗುತ್ತೆ ಅಂತ ಶೇರ್ ಮಾಡ್ಕೊಂಡಿದ್ದೀನಿ. ಒಂದು ಒಳ್ಳೆ ಪ್ರೈಸ್ಗೆ ಒಂದು ಒಳ್ಳೆ ವಾಷಿಂಗ್ ಮಿಷಿನ್ ಅಂತ ಹೇಳ್ಬೋದು. ಇದರ ಪ್ರೈಸನ್ನು ನಾನು ಹೇಳಿರಲಿಲ್ಲ ಲಾಸ್ಟಲ್ಲಿ. ಇದರಲ್ಲಿ ನಮಗೆ EMI ಮೇಲೆ ತೊಗೊಂಡ್ರೆ 42,000ವರೆಗೂ ಆಗುತ್ತೆ. ಅವರು ಡೆಲಿವರಿ ಚಾರ್ಜಸ್ ಬೇರೆ ತೊಗೊಳ್ತಾರೆ. ಆಮೇಲೆ ನಿಮಗೆ
ಏನಾದರೂ ನೀವು ಫುಲ್ ಕ್ಯಾಶ್ ಕೊಡ್ತೀವಿ ಅಂದರೆ 41 ಆಗುತ್ತೆ. 1000 ಏನೋ ಎಕ್ಸ್ಟ್ರಾ ಆಗುತ್ತೆ ನೀವು EMI ಮೇಲೆ ಏನಾದರೂ ತೊಗೊಂಡ್ರೆ. ಯಾರಾದರೂ ಇಷ್ಟ ಇದ್ದು ತೊಗೊಳ್ಬೇಕು ಅನ್ನೋರು ತೊಗೊಳ್ಬೋದು. ನನ್ನ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗ್ಬೋದು ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಕುರ್ತಾ ಸೆಟ್ಗಳು ಅಥವಾ ನಿಮ್ಗೇನಾದರೂ ನೈಟ್ ವೇರ್ ಇಷ್ಟ ಆಯಿತು ಅಂದರೆ ನೀವೇನಾದರೂ ಬೈ ಮಾಡಬೇಕಂದ್ರೆ ಲಿಂಕನ್ನು ಶೇರ್ ಮಾಡೋದಕ್ಕಾಗಲ್ಲ. ಸೊ ನೀವು ಸ್ಕ್ರೀನ್ಶಾಟನ್ನು ತೊಗೊಂಡು ಅಜಿಯೋ ಆ್ಯಪಲ್ಲಿ ಸರ್ಚಲ್ಲಿ ನಿಮಗೆ ಇಮೇಜ್ ಅಪ್ಲೋಡ್ ಅಂತ ಬರುತ್ತೆ. ಅಲ್ಲಿ ನೀವು ಆ ಒಂದು ಸ್ಕ್ರೀನ್ಶಾಟನ್ನು ಅಪ್ಲೋಡ್ ಮಾಡಿದರೆ ಅಂದರೆ ಎಕ್ಸಾಕ್ಟ್ ನಿಮಗೆ ಅಲ್ಲಿ ತೋರಿಸುತ್ತೆ. ನೀವು ಅಲ್ಲಿ ಹೋಗಿ ಆರಾಮಾಗಿ ಬೈ ಮಾಡ್ಬೋದು. ಈ ವಿಡಿಯೋನ ಇಲ್ಲೇನೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಕರುನಾಡು. ಶ್ರೀ ಕೃಷ್ಣ ಪರಮಾತ್ಮರು ಹೇಳುತ್ತಾರೆ, ನಿಮ್ಮ ಗುರಿಯನ್ನು ಸಾಧಿಸುವಲ್ಲಿ ವಿಫಲವಾದರೆ ತಂತ್ರವನ್ನು ಬದಲಿಸಿ ಗುರಿಯನ್ನಲ್ಲ ಎಂದು.